ಸ್ಟೋರಿಟೆಲ್ ಒರಿಜಿನಲ್ಸ್ನ ಪ್ರಸ್ತುತಿ ಗುಲ್ಮೊಹರ್. ಲೇಖಕರು ಕಾರ್ತಿಕ್ ವಿದ್ಯಾ ಹೆಬ್ಬಾರ್. ಪ್ಲೇನ್ ಲ್ಯಾಂಡಿಂಗಿಗೆ ಸಿದ್ಧವಾಗ್ತಾ ಇತ್ತು. ಸೀಟ್ ಬೆಲ್ಟ್ ಸರಿಪಡಿಸ್ಕೊಂಡು ಕಿಟಕಿಯಿಂದ ಆಚೆ ಕಾತರದಿಂದ ನೋಡಿದೆ. ಒಂಥರ ಕಳವಳ, ಉತ್ಸಾಹ ಎಲ್ಲ ಒಟ್ಟಿಗೆ ಕೂಡ್ಕೊಂಡು ಬಂತು. ಕಳೆದ ತಿಂಗಳು ನನಗೆ 60ರ ಸಂಭ್ರಮ. ಲಂಡನ್ ಸ್ನೇಹಿತರೆಲ್ಲ ಸೇರಿ ಒಂದು ಸಣ್ಣ ಪಾರ್ಟಿ ಕೊಟ್ಟಿದ್ರು. ಊರಿಗೆ ಹೊರಟಿರೋ ಬಗ್ಗೆ ಹೇಳ್ತಾ ಅವಾಗ್ಲೂ ಒಮ್ಮೆ ಕಣ್ಣು ತೇವಾಗಿತ್ತು. ವಯಸ್ಸೆಷ್ಟೇ ಆದ್ರೂ ನಮ್ಮೂರು, ನಮ್ಮ ಜನ, ನಮ್ಮ ಭಾಷೆ ಅನ್ನೋದು ಬಂದಾಗ ನಾವೆಲ್ಲ ಚಿಕ್ಕ ಮಕ್ಕಳಾಗ್ಬಿಡ್ತೀವೋ ಏನೋ. 30 ವರ್ಷದ ಹಿಂದೆ ಮತ್ತೆ ಈ ಊರಿನ ಕಡೆ ತಿರುಗಿ ನೋಡಲ್ಲ ಅನ್ಕೊಂಡು ಹೋಗಿದ್ದೆ. ಅವಾಗ್ಲೂ ಫ್ಲೈಟ್ನಲ್ಲಿ ಕಿಟಕಿ ಸೀಟ್ನಲ್ಲೇ ಕೂತಿದ್ದೆ. ಅವಾಗ್ಲೂ ಒಂಥರ ಕಳವಳ ಇತ್ತು. ಹೊಸ ದೇಶದಲ್ಲಿ ಹೊಸ ಅಸ್ತಿತ್ವ ಕಟ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೆ. 30 ವರ್ಷದಲ್ಲಿ ಒಂದು ಸಲಾನೂ ಬೆಂಗಳೂರಿಗೆ ಬಂದಿರಲಿಲ್ಲ. ಆದರೆ ಬೆಂಗಳೂರು ನನ್ನನ್ನು ಯಾವತ್ತೂ ಬಿಟ್ಟು ಹೋಗೇ ಇರಲಿಲ್ಲ. ಬೇರೆ ದೇಶದಲ್ಲಿ ಬೇರೆಯವನಾಗೇ ಉಳಿದು ಬಿಟ್ಟಿದ್ದೆ. ಇವಾಗ ಹಿಂತಿರುಗಿ ಬರಲೇಬೇಕಾದ ಪರಿಸ್ಥಿತಿ ಬಂದಿತ್ತು. ಅದ್ರ ಬಗ್ಗೆ ಸಂತೋಷ ಇಲ್ಲದಿದ್ರೂ ಪರವಾಗಿಲ್ಲ. ಆದರೆ ಆತಂಕ ಯಾಕಾಗ್ತಿದೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಹೊಟ್ಟೆಯಲ್ಲಿ ಚಿಟ್ಟೆ ಪಟಪಟ ಅಂತ ರೆಕ್ಕೆ ಬಡಿತಾ ಇತ್ತು. ಮೈಯೆಲ್ಲ ಬೆಚ್ಚಗಾಗಿತ್ತು. ವಿಮಾನ ಲ್ಯಾಂಡ್ ಆಗ್ತಿದ್ದ ಹಾಗೆ ಈ ನೆಲದ ಗುರುತ್ವಾಕರ್ಷಣೆಗೇನೋ ಗೊತ್ತಿಲ್ಲ, ಆದರೆ ನನ್ನೊಳಗೆ ಗೊತ್ತಿಲ್ಲದ ಹಾಗೆ ಏನೋ ಒಂದು ಮಿಂಚಿ ಹೋಯಿತು. ದೀರ್ಘ ನಿಟ್ಟುಸಿರು ಬಿಟ್ಟು ನಿಧಾನಕ್ಕೆ ಎದ್ದೆ. ಕ್ಯಾಬಿನ್ ಲಗೇಜ್ ಎಲ್ಲ ಇಳಿಸ್ಕೊಂಡು ನಡ್ಕೊಂಡು ಆಚೆ ಬಂದೆ. ನನ್ನ ಜೀವನದಲ್ಲಿ ಇದೊಂದು ಮೈಲಿಗಲ್ಲೇನೋ ಅಂತ. Sample complete. Ready to continue?